ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೂಡ ಅಕ್ರಮ ಆಗಿತ್ತು ಅನ್ನುವಂತ ಆರೋಪಗಳು ಕೇಳಬಹುದು. ಮುಖ್ಯಮಂತ್ರಿಗಳು ಏನಾಗ್ತದೆ ಈಗ ನೀವು ತಿಂದಿರೋದಂದ್ರೆ ನೀವು ತಿಂದಿರಿ ಅದು ಉತ್ತರ ಇದು ಅರ್ಥ ಇಲ್ಲ. ನೋಡಿ, ಹೊಸ ಸರ್ಕಾರ ಬಂದಾಗ ಜನರಿಗೆ ನಿರೀಕ್ಷೆ ಮಾಡ್ತಾರೆ ಇದು ಸ್ವಚ್ಛ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರದಲ್ಲಿ ಯಾವುದೇ ಹಗರಣ ಇರ್ಬೋದು. ಈಗ ನರೇಂದ್ರ ಮೋದಿ ಅವರು ಒಂದು ಉದಾಹರಣೆ ಇದೆ. 10 ವರ್ಷ ಪ್ರಧಾನಮಂತ್ರಿ ಅವ್ರ ಮೇಲೆ ಕಾಂಗ್ರೆಸ್ ಆಗಲಿ ಬೇರೆ ಪಕ್ಷದ ಯಾವುದಾದ್ರೂ ಒಂದು ಸ್ಕ್ಯಾಮ್ ಇದೆ ಅಂತ ಹೇಳಿ ಇವರಿಗೆ ಯಾಕಾಗಿಲ್ಲ? ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಅದಕ್ಕೆ ಆಸ್ಪತ್ರೆ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯ ಬಂದಾಗೊಂಡು ಸ್ಕ್ಯಾಮ್ ಇದ್ದೇ ಇರ್ತಾವ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಲೀಡರ್ ಹೋಗ್ತೀನಿ, ಅವ್ರದ್ದು ಅರ್ಕಾವತಿ ಸ್ಕ್ಯಾಮ್ ಬಗ್ಗೆ ವೇಟ್ ಮಾಡಿದವ್ ನಾನು ಪ್ರತಿಪಕ್ಷ ನಾಯಕ ಆಗಿ. ಮತ್ತೆ ಇಲ್ಲಿವರೆಗೆ ಒಂದು ಅಂತಿಮ ಹಂತಕ್ಕೂ ತೆಗೆದುಕೊಂಡು ಹೋದೆ. ನಾನು ತಗೊಂಡು ಹೋಗಿ ಅಲ್ಲಿ ಕಡೆಗೆ ನಾನು CBI ಒತ್ತಾಯ ಮಾಡಿದ್ದೆ. ಅವ್ರು ಮೊದಲ ಫೈಲ್ ಸಿಗ್ನೇಚರ್ ಮಾಡಿಲ್ಲ ಅಂತ ಅವ್ರು ಸಿಗ್ನೇಚರ್ ಮಾಡಿದಂತ ಕಾಪಿನ ಹಾಜರು ಮಾಡಿದ್ರು. ಮಾಡಿದ ಮೇಲೆ ಅವ್ರಿಗೆ ಒಂದು ನಮೂನಿ ಇದು ಹಿನ್ನಡೆ ಆಯ್ತು. ಅವಾಗ ಇಮಿಡಿಯೇಟ್ಲಿ ಅವರು ಇಲ್ಲ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ನಾನು ಒಪ್ಪಲಿಲ್ಲ, ಎಲ್ಲಿ CBI ಕೊಡ್ಬೇಕಂತ. ಕೊನೆಗೆ ಅವರು ಡಿಕ್ಲೇರ್ ಮಾಡಿದ್ರು. ಆ ಜುಡಿಷಿಯಲ್ ಎನ್ಕ್ವೈರಿ ಒಳಗೆ ನ್ಯಾಯಮೂರ್ತಿ ಕೆಂಪೇಗೌಡ ಆಯೋಗ ಅಲ್ಲಿ ನಾನು ನಮ್ಮ ವಕೀಲರ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಹಾಕಿದ್ರೆ ಎಲ್ಲ ಅರ್ಗ್ಯುಮೆಂಟ್ಸ್ ಮಾಡಿ ಒಂದು ರಿಪೋರ್ಟ್ ರೆಡಿ ಆಗ್ತದೆ. ಆ ರಿಪೋರ್ಟ್ ರೆಡಿ ಆಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ಸಬ್ಮಿಟ್ ಆಗ್ತದೆ. ಅವ್ರು ಹೆಗಲಿಗೆ ಹೇಳ್ತಾರೆ, ನಾ ಅರ್ಕಾವತಿಯಲ್ಲಿ ನಿರಪರಾಧಿ ಇದ್ದೀನಿ, ಆದ್ರೆ ನಮ್ಗೇನು ತಪ್ಪಿಲ್ಲ. ಮತ್ತು ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆಯೋಗದ ರಿಪೋರ್ಟ್ ಕೊಟ್ಟಿದ್ದಾರೆ, ನಿಮ್ಗೇನು ತಪ್ಪಿಲ್ಲಲ್ಲ. ಆ ಆಯೋಗದ ರಿಪೋರ್ಟ್ ಇರ್ಬೇಕಲ್ಲ. ಒಂದು ಯಾವುದೋ ಒಂದು ನ್ಯಾಯಾಂಗ ತನಿಖೆ ಆಕ್ಷನ್ ಟೇಕನ್ ರಿಪೋರ್ಟ್ ಅಂತ ಹೇಳಿ ತೆಗೆದುಕೊಂಡು ಕ್ಯಾಬಿನೆಟ್ದಲ್ಲಿ ಸಬ್ಮಿಟ್ ಮಾಡ್ಕೊಂಡು ಸದನದಲ್ಲಿ ಮಂಡನೆ ಮಾಡ್ತೀವಿ. ಹಾಗಾದ್ರೆ ಒಂದೇ ತಿಂಗಳಲ್ಲಿ ಮುಖ್ಯಮಂತ್ರಿ ಅಂತಾಗೂ ಸಬ್ಮಿಟ್ ಮಾಡಲಿಲ್ಲ. ಈಗ 1 ವರ್ಷ ಆಯ್ತು. ಈಗಾದ್ರೂ ಮಂಡನೆ ಮಾಡ್ಬೋದಾಯ್ತಲ್ಲ ಕೆಂಪೇಗೌಡ ಆಯೋಗ. ನೀವು ಅವಾಗ ನೀವು ನಿರಪರಾಧಿ ಅಂತ ಸಾಬೀತಾಗಿತ್ತು. ಆದ್ರೆ ಅವ್ರ ಬಗ್ಗೆ ಒಂದಿಷ್ಟು ರಿಮಾರ್ಕ್ಸ್ ಇದಾವೆ. ಸಿದ್ದರಾಮಯ್ಯ ತಪ್ಪು ಮಾಡಿದ್ರು. ಅದಕ್ಕಾಗಿ ಆ ಅರ್ಕಾವತಿ ಹಗರಣವನ್ನು ಮುಚ್ಚಾಕುವಂತ ಕೆಲಸ ಮಾಡಿದ್ರು. ಈಗ ಈ ಪ್ರಕರಣ ವಾಲ್ಮೀಕಿ ಹಗರಣ ಇರ್ಬೋದು, ನಿಗಮದ್ದು, ಆಮೇಲೆ ಮೂಡಾದ ಹಗರಣ ಇರ್ಬೋದು, ಸ್ವತಃ ಅವ್ರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತಗೊಳ್ಳಕ್ಕೆ ಬರುದಿಲ್ಲ. ಬೇರೆ ನಿವೇಶನ ಬೇರೆದಲ್ಲಿ ಆ ರೂಲ್ಸ್ ಏನಿದೆ 2009ರ ರೂಲ್ಸ್ ಏನಿದೆ, ನೀವು ರೈತರ ಕಡೆಯಿಂದ ಯಾವ ಲ್ಯಾಂಡ್ ತಗೋತೀರಿ, ಇನ್ಸ್ಟೆಡ್ ಆಫ್ ಕಾಂಪೆನ್ಸೇಷನ್ ಪೇಮೆಂಟ್ ಅದು ಕಾಂಪೆನ್ಸೇಷನ್ ಬದಲಿ ನೀವು ಯಾವ್ದಾದ್ರು ಲ್ಯಾಂಡ್ ತಗೊಳ್ರಿ, 3 ಎಕರೆ 10 ಎಕರೆ ಲ್ಯಾಂಡ್ ತಗೊಳ್ರಿ ಫಾರ್ಮರ್ಸ್ ಕಡೆಯಿಂದ, ಅದೇ ಲೇಔಟ್ ಅದೇ ಲ್ಯಾಂಡ್ ಅಲ್ಲಿ ಲೇಔಟ್ ಮಾಡಿ ಅದ್ರ 50% ಕೊಡ್ಬೇಕಂತ ಕಾನೂನು ಇದೆ, ರೂಲ್ಸ್. ಆದ್ರೆ ಇವ್ರು ಏನ್ ಮಾಡಿದ್ರು, ಅದನ್ನ ಎನ್ಕ್ರೋಚ್ ಮಾಡಿ ಬಿಟ್ರು, ಲೇಔಟ್ ಮಾಡಿದ್ರು. ಅದು ನಿಮ್ ತಪ್ಪಾಗಿದೆ ಅಂತ ಹೇಳಿ ನಮ್ ಬೇರೆ ಕಡೆ ಬಿಟಿ ಕೊಡ್ರಿ ಅಂತಂದ್ರು. ಅದು ಕಾನೂನು ಬಾಹಿರ, ಕೊಟ್ಟೆ ಕೊಡುದಿಲ್ಲ. 10 ವರ್ಷದಿಂದ ಲೇಔಟ್ ಮಾಡಿದಂತದ್ರಲ್ಲಿ ಇವರು ಸೈಟ್ ತಗೊಂಡ 100 ಪಟ್ಟು ಜಾಸ್ತಿ ವ್ಯಾಲ್ಯೂ ಇರುವಂತ. ಹೀಗಾಗಿ ಅಲ್ಲಿ ಮಾಲಾಫೈಡ್ ಎಸೆದ ಮುಖ್ಯಮಂತ್ರಿಗಳು ಮತ್ತು ಅದನ್ನು ಡೀಪ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಅದಕ್ಕಾಗಿ ನಾವೊಂದು ಹೇಳೋದು, ಈ ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕುವಂತ ಕೆಲಸ. ಮತ್ತು ಮೊನ್ನೆ ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಟ್ಟಲ್ಲ, ಆಯ್ತ್ರಿ ಬಿಜೆಪಿ ಸರ್ಕಾರ ಇದ್ದಾಗ, ಅವ್ರ ಮುಖ್ಯಮಂತ್ರಿ ಇದ್ದಾಗ, ಇವ್ರ ಮುಖ್ಯಮಂತ್ರಿ ಇದ್ದಾಗ, ಅವ್ರ ಮಂತ್ರಿ ಇದ್ದಾಗ ಇಷ್ಟು ಹಗರಣ ಆಗಿದಾವ. ಒಂದ್ ಕಡೆ ನಾನು ಒಂದ್ 2-3 ಇದ್ರಾಗ ನೋಡಿ ನನ್ಗೆ ವಿಚಿತ್ರ ಅನ್ಸಲ್ಲ. ಬೇಗಾಗಿ ಸರ್ಕಾರ ನಡೆಸೋದು IAS ಅಧಿಕಾರಿಗಳು ಅವ್ರ ಕೆಳಗೆ ಕೆಲಸ ಮಾಡ್ತಾರೆ. ಅವ್ರ ಕಂಡ ಅಂಕಿ ಸಂಖ್ಯೆ ತಗೊಂಡು ನೀವು ಕೊಡ್ಬೇಕಲ್ಲ. 1000 ಕೋಟಿ ಹಗರಣ ಅಂತ ಕೆಲವು ಪ್ರಕರಣ 1000 ಕೋಟಿ ಹಗರಣ. ಒಂದು ಬೇಗಾಗಿ ಉತ್ತರ ಕೊಟ್ರೆ ಏನ ಅರ್ಥ ಇದೆ. ಮತ್ತೆ ಎಲ್ಲಿವರೆಗೆ ಹಾಗಾದ್ರೆ ನೀವು ಇವತ್ತು ಮುಖ್ಯಮಂತ್ರಿ ಇದ್ರಿ, ಸರ್ಕಾರ ನಡೆಸಕತ್ತೀರಿ, ಬಿಜೆಪಿ ಸರ್ಕಾರದಾಗ ಯಾರೋ ತಪ್ಪು ಮಾಡಿದ್ರು, ಯಾರೋ ಕಾಲದಲ್ಲಿ ಹಗರಣ ಆಗಿದ್ರೆ ನೀವು 1 ವರ್ಷ ಯಾಕೆ ಸುಮ್ಕಿರ್ತೀರಿ? ಒಂದು SIT ನೇಮಕ ಮಾಡ್ಬೋದಾಗಿತ್ತು, ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ ಇಲ್ಲಿವರೆಗೆ? ಅಂದ್ರೆ ಇವತ್ತು ನಿಮ್ಮ ಹಗರಣಗಳನ್ನು ಮುಚ್ಚಾಕೋ ಸಲುವಾಗಿ ಈ ಒಂದು ಹೆದರಿಕೆ ತಂತ್ರವನ್ನ ನೀವು ಮಾಡಿದ್ರೆ ನಿಮ್ಮ ಕಾಲದಲ್ಲಿ ಆಗಿದೆ ಅಂತ ಹೇಳಿ ಆಯ್ತು. ಅದನ್ನು ಬಿಜೆಪಿ ಕಾಲದಲ್ಲಿ ಆದಂತಹ ಹಗರಣಗಳನ್ನ ಸಹಿತ, ಇವತ್ತಿನ ಹಗರಣ ಸಹಿತ CBI ಕೊಡ್ತಾರೆ. ಆಯ್ತು, ನಮ್ಮ ತಕರಾರು.
ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.